ನಮ್ಮ ಕಾಲೇಜಲ್ಲಿ ಇವ್ರು ನೋಡಿ ನಾನು ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀನಿ. ಸೊ ಮೋಟಿವೇಶನ್ ತಗೊಬಂದಿರೋದು. ಆ್ಯಕ್ಚುಲಿ ಇದನ್ನ ಡಿಸಿಪ್ಲಿನಾಗಿ ಕನ್ವರ್ಟ್ ಮಾಡಬೇಕು. ಡೈರಿ ನೋಡಿ ಎಷ್ಟು ಶ್ರೀಮಂತ ಅಂದರೆ ಮದುವೆ ಆದಮೇಲೆ ಕೈಗೂ ಸಿಗ್ತಿಲ್ಲ ಕಾಲ್ಗೂ ಸಿಗ್ತಿಲ್ಲ. ಬುಕ್ ಬಂದಿದೆ, ಅದೆಷ್ಟಿದೆ ಅಂದರೆ ಇವ್ರಿಗಿಬ್ರಿಗೂ ತೋರಿಸ್ಬಾರ್ದು ಅಂತ ತೋರಿಸ್ಲ. ನಮ್ಮ ಮದನ್ ಬ್ರೋ ನೋಡ್ತಾ ಇದ್ರೆ ಒಂದಿನದ ಸಂಬಳ ಅಂತಾರೆ ಮೇಲೆ. ಸೊ ಎಲ್ಲೋ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರನ್ನಿಂಗ್ ಬಂದಿದ್ದೀನಿ. ಅವತ್ತಿಂದ ಬರಬೇಕು ಅಂತ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ನಿನ್ನೆ ಮಂಡೇ ಬರಬೇಕಿತ್ತು. ನನ್ನ ಫ್ರೆಂಡ್ ಅವನೇ ಒಬ್ಬ, ಅವನು ನಾಳೆ ಹೋಗೋದ ಅಂದ್ಬಿಟ್ಟು ನನ್ನ ತಡೀತಿದ್ದ ಅಂದ್ಬಿಟ್ಟು ಇವತ್ತು ನಾನೇ ಎಷ್ಟೋ ಫೋರ್ಸ್ ಮಾಡಿ ಬಂದಿದ್ದೀನಿ. ಸೊ ನಮ್ಮ ಹುಡುಗ ಸಿಕ್ಕೊಂಡು ನೋಡಿ ಇವತ್ತು. ಇವನು ಮತ್ತೆ ಇವರು ನಮ್ಮ ಕಾಲೇಜಲ್ಲಿ ಇವ್ರು ನೋಡಿ ನಾನು ಇನ್ಸ್ಪೈರ್ ಇನ್ಸ್ಟಾಗ್ರಾಮಲ್ಲಿ ಜೊತೆಗೆ ಇಂದ ಡೈಲಿ ಕಂಟೆಂಟ್ಸ್ಗಳು ಮಾಡಬೇಕು ಸೊ ಅಂತ ಅಂದ್ಬಿಟ್ಟೆ ಇವತ್ತು ಬೆಳಿಗ್ಗೆ ಎದ್ದು ಬಂದಿರೋದು. ಸೊ ನೋಡಿ ಇಲ್ಲಿ ಹೆಬ್ಬಾಳ್ಕೆರೆಯಲ್ಲಿ ಇದ್ದೀವಿ ಈಗ. ನಾನು ಮತ್ತು ನಮ್ಮ ಹುಡುಗ ಸಿಕ್ಕಿದ. ಇನ್ನು ಜೊತೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ನಾನು ಈ ಕಡೆಯಿಂದ ಮನೆಗೆ ಹೋಗ್ಬೇಕೀಗ. ಅವನು ಮನೆಗೆ ಹೋಗ್ತಿದ್ದ. ಸೊ ಅದಕ್ಕೆ ಬನ್ನಿ ನೆಕ್ಸ್ಟ್ ನಾವು ಮುಂದೆ ಮಾತಾಡೋದ. ನಮ್ಮ ಹುಡುಗಂಗೆ ಬಾಯ್. ಓಕೆ ಬಾಯ್ ಮಗ. ಸರಿ ಅಣ್ಣ, ಸಿಗೋದ ನಾಳೆ. ಗೈಸ್ ಒಂದು ಟೈಮಲ್ಲಿ ಇಲ್ಲಿ ಇದೆಲ್ಲ ಕಾಣಿಸ್ತೈತಲ್ಲ, ಇದು ಇಲ್ಲೆಲ್ಲ ಬಿಡ್ತಾಯಿದ್ರು ಫೋಟೋಶೂಟ್ ಮಾಡ್ಸೋಕ್ಕೆ. ಇವಾಗ ಬಿಡಲ್ಲ. ಇವತ್ತಿಂದ ಅವಾಗಲಿಂದ ರನ್ನಿಂಗ್ ಮಾಡಬೇಕು ಅಂತ ಇವತ್ತು ಬಂದಿದ್ದೀನಿ. ಅದೇನು ಗೊತ್ತಿಲ್ಲ, ನಾಳೆಯಿಂದ ಅದೇನು ಮಾಡ್ತೀನೋ ಏನೋ. ಇವತ್ತು ಏನೇ ಆದರೂ ಹೋಗ್ಬೇಕು ಅನ್ಕ ಬಂದಿರೋದು. ಸೊ ಮೋಟಿವೇಶನ್ ಬಂದಿರೋದು. ಆ್ಯಕ್ಚುಲಿ ಇದನ್ನ ಡಿಸಿಪ್ಲಿನಾಗಿ ಕನ್ವರ್ಟ್ ಮಾಡಬೇಕು, ಕನ್ಸಿಸ್ಟೆನ್ಸಿಯಾಗಿರ್ಬೇಕು ಇನ್ಮೇಲೆ. ಸೊ ಜೊತೆಗೆ ನಮ್ಮ ಹುಡುಗ ಸಿಕ್ಕಿದಾಗ ಇವತ್ತು ಒಬ್ಬನೇ ಹೆಂಗೆ ಏನು ಅಂತಿದೆ. ಸೊ ನಮ್ಮ ಹುಡುಗ ಒಬ್ಬ ಸಿಕ್ಕಿದ. ಅವನು ನಮ್ಮ ನಾನು ಡಿಗ್ರಿ ಇದ್ದಾಗ ಅವ್ನು PUಲಿದ್ದ. ಸೊ ಇವಾಗ ಅವ್ನು ಡಿಗ್ರಿಲಿ ಅವನೇ. ಸೊ ನಮ್ದು ಈಗ ಡಿಗ್ರಿ ಮುಗಿದೈತೆ, ಅವ್ನು ಈಗ ಡಿಗ್ರಿಲಿ ಅವನೇ. ಮಾತಾಡ್ಸ್ಬಿಟ್ಟು ಕಳಿಸಿ ಈಗ ನಾವು ಮನೆಗೆ ಹೋಗಿ ಮುಂದೆ ಏನೈತದೆ ಏನು ನೋಡಬೇಕು. ಫೋನಲ್ಲಿ ಬೇರೆ ಕರೆಕ್ಟಾಗಿ ಇವತ್ತೇ ರೀಚಾರ್ಜ್ ಖಾಲಿ ಆಗಿಬಿಟ್ಟಿದೆ. ನಮ್ಮ ಹುಡುಗಂಗೆ ಫೋನ್ ಮಾಡವ ಅಂತ ನಗುವೆ. ಅವ್ನಿಗೊಂದು ಫೋನ್ ಮಾಡಿ ಈಗ ಒಬ್ಬ ಬೆಳಗ್ಗೆ ಫೋನ್ ಮಾಡಿ ಕೆಳಗೆ ಕೊಡ್ತಿದ್ದ, ಹೋಗಿದ್ದ ಇವತ್ತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೇ ಇವತ್ತು ಅವ್ನಿಗೆ ಫೋನ್ ಮಾಡವ ಅಂತಂದರೆ ಕರೆಕ್ಟಾಗಿ ನಿನ್ನೆ ನೈಟ್ ಏನೋ ರೀಚಾರ್ಜ್ ಖಾಲಿ ಆಗಿಬಿಟ್ಟಿದ್ದು ನಂದು. ಸೊ ಬನ್ನಿ ಹೋಗಿ ಅವ್ರ ಮನೆಗೆ ಹೋಗಿ ಕರ್ಕೊಬರೋದು ನಾವು. ಸೊ ಗೈಸ್ ಇವಾಗ ನಾನು ಡೈರಿ ಅವ್ರ ಮನೆಗೆ ಬಂದಿದ್ದೀನಿ. ಅವ್ನು ಬಾ ಅಂತಂದರೆ ನಾಟಕ ಆಡ್ಕೊಂಡು ನೋಡಿ. ಸಾಕು ಬಿಡ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ಹೇಳ್ತಿದ್ದೆ ಗೊತ್ತಾ? ಡೈಲಿ ಫೋನ್ ಮಾಡಿ ಕೆವೆ ಕೊಡ್ತಿದ್ದ. ಇವತ್ತು ಓಡಕ್ಕೆ ಹೋಗಿದ್ದ ರನ್ನಿಂಗ್ ಹೋಗಿದ್ದ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ಅವ್ನ ಮನೆಗೆ ಬಂದೆ. ಅವ್ನಿಗೆ ಕೆವೆ ಕೊಡಕ್ಕೆ ಇರೋ. ಅಲೋ ಹೇಳು, ಏನಂತ ಹೇಳ. ಎಲ್ಲಿಗೆ ಬತ್ತೀಯಾ? ಅದೇ ಬಾಬಲಿ ಹೋಟ್ಲು ನಮ್ದು. ಇನ್ನೂ ಎದ್ದಿಲ್ವಲ್ಲ ನೀನು? ಮತ್ತೆ ಈಗ ಬೇಗ ಬಾ, ಇಮಿಡಿಯೇಟ್ಲಿ. ನಮ್ಮ ಅಣ್ಣ ಅವ್ರ ಹೆಂಡತಿಯವ್ರ ಮನೆಗೆ ಹೋಗೋರೆ. ಹೋಗಿ ಬಂದಿಲ್ಲ. ಅಲ್ಲಿ ಸಿಗ್ತಾನೆ, ಬನ್ನಿ ಅಲ್ಲಿ ಹೋಗೋಣ. ಒಂದು ಓಡಿಸ್ತಾರೆ ಈಗ ನಮ್ಮ ಇವರು ನೋಡೋರಿ. ಇವತ್ತು ಓಡಕ್ಕೆ ಹೋಗಿದ್ದೀನಿ ನಾನು. ನೀನು ನಾಳೆಯಿಂದ ನಾನೇ ಫೋನ್ ಮಾಡ್ಬೇಕಾಯ್ತೆ. ನಡಿ, ಏನಿಲ್ಲ ಕಂತ ಅದೇನು ಪ್ರೈಸ್ ಇದು ಕಾರುವೆ. ನಾಳೆಯಿಂದ ಓಡಕ್ಕೆ ಹೋಗ್ಬೇಕು. ಜೊತೆಗೆ ನಾನು ಬರ್ತೀನಲ್ಲ, ಜೊತೆಗೆ ಬಂದ್ರೆ ಅವ್ನು ಬರೋದು. ನಾನು 2 ಸಲ ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ. 2 ಸಲ ಫೋನ್ ಮಾಡಿದ್ರೆ ಎತ್ತಲ್ಲ. ಯಾವಾಗ? 2 ಸಲ. ಅವಾಗ ನಾನು ನಿದ್ದೆ ಮಾಡ್ತಿದ್ದೆ. ನಿದ್ದೆ ಮಾಡಿದ್ರೆ ನಿದ್ದೆ ಮಾಡಕ್ಕೆ ಕೇಳಿಲ್ಲಪ್ಪ ನಾವು. ಏನು ಯಾವಾಗಲೂ ಫಿಟ್ಟಾಗಿರೋಕಾಯ್ತದ? ಫಿಟ್ಟಾಗೇ ಇರಬೇಕು, ಬಾಡಿ ಫಿಟ್ ಆಗಿದ್ರೆ ತಾನೇ. ಇವತ್ತಿಂದ ಬೇಕಾದ್ರೆ ನಾಳೆಯಿಂದ ಮಾಡೋಣ. ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿಂದ. ಡೈರಿ ನೋಡಿ ಎಷ್ಟು ಶ್ರೀಮಂತ ಅಂದರೆ
ನಮ್ಮ ಅಣ್ಣ ಬರಾಗಂಟ ಇವಾಗ ನಾನು ಡೈರಿ ಇಬ್ರು ಸುಮ್ಮನೆ ಕೂತಿರ್ತೀವಿ. ಫೋನ್ ನೋಡ್ತಾ ಇರ್ತೀವಿ. ಇಬ್ರು ಬರ್ಬೇಕಣ್ಣ ಮುಂದೆ. ನಾವು ಎಷ್ಟು ಸೌಕಾರ ನೋಡಿ. ಬರೀ ಒಂದೇ ಒಂದು ಟೀ ಕುಡಿಯೋಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವು ಎಷ್ಟು ಶ್ರೀಮಂತ ಅಂತ ಅಲ್ಲ ಮಗ. ಎಸ್ ನಮ್ಮ ಅಣ್ಣ ಹಬ್ಬ ಬರ್ತಾನೆ, ಆದರೆ ಅವ್ನು ಕ್ಯಾಮ್ರಾ ಮುಂದೆ ಇಷ್ಟಪಡ್ತಾನೆ ಇಷ್ಟವಲ್ಲ ಗೊತ್ತು, ಯಾಕಂದರೆ ಬುಡ್ಡೆ ಮಾಡಿಸ್ಬಿಟ್ಟವನೇ. ಬಾಟ್ಲೆ ಮಾಡ್ತೀನಿ ರೀ ಬರಲಿ. ಬಿಸಿಲಿಗೆ ಒಂದು ಸ್ವಲ್ಪ ವೈಟಾಗಿ ಕಾಣಿಸ್ತಾನ ಅವನು, ನೋಡ್ಕೊಳ್ಳಿ ಅವನು. ಇಷ್ಟಪಡ್ತಾನೆ ಇಷ್ಟವಲ್ಲ ಗೊತ್ತು, ಯಾಕಂದರೆ ಬುಡ್ಡೆ ಮಾಡಿಸ್ಬಿಟ್ಟವನೇ. ಎಲ್ಲಿ ಬಾ ಬೇಗ ಕಾಯ್ತಾ ಇದ್ದೀವಿ. ಏನಂದ ಗೈಸ್, ನಮ್ಮ ಅಣ್ಣ ಆ್ಯಕ್ಚುಲಿ ನಿನ್ನೆ ಬರ್ತೀನಿ ಅಂತ ಅಂದ್ಬಿಟ್ಟು ನಿನ್ನೆ ಕೈ ಎತ್ತಲ್ಲ. ಆ್ಯಕ್ಚುಲಿ ಗೈಸ್ ಮೈಸೂರಿಗೆ ಬಂದಮೇಲೆ ನಮ್ಮ ಅಣ್ಣ ನಮ್ಮನ್ನ ಮರ್ತು ಬಿಡ್ತಿದ್ದಾನೆ. ಹುಡುಗಿ ಬಂದಮೇಲೆ ಅವನ್ನೆಲ್ಲ ಮರ್ತಿದ್ದ ಇದ್ದಾನೆ ಗೈಸ್. ಅವ್ನು ಬರ್ತಾನಲ್ಲ ಇರಿ ಮಾತಾಡಿಸ್ತೀನಿ ಅಲ್ವಾ ಡೈರಿ. ಎಸ್ ಮದುವೆ ಆದ್ಮೇಲಂತೂ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅವನು. ಮದುವೆ ಆದಮೇಲಂತೂ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಕೈಗೆಲ್ಲ ಕಾಲಿಗೂ ಸಿಗ್ತಿಲ್ಲ ಗೈಸ್ ಅವನು. ಬರ್ತಾನೆ ರೀ ಮಾತಾಡ್ಸೋದ. A few moments later. ಬ್ಲಾಕ್ ಶುರು ಆಗಿದೆ. ಅವಾಗ್ಲಿಂದ ಮಾಡಿ ಇವತ್ತು ಬಂದವ್ರು ನೋಡಿ ನಮ್ಮಣ್ಣ. ಮದುವೆ ಆದ್ಮೇಲೆ ಕೈಗೂ ಸಿಗ್ತಿಲ್ಲ ಕಾಲಿಗೂ ಸಿಗ್ತಿಲ್ಲ. ಮಾಸ್ಕ್ ಹಾಕೊಂಡಿರೋದು ಏನಕ್ಕೆ ಅಂದರೆ ಅವರು ಬೆಡ್ಗೆ ಹೋಗಿದ್ರು, ಬುಂಡೆ ಮಾಡ್ತಿದ್ದಾರೆ, ಅದಕ್ಕೆ ಮಾಸ್ಕ್ ಮತ್ತೆ ಇಲ್ಲ ಅಂತಂದ್ರೆ ಹುಡುಗರು ಚೆನ್ನಾಗಿ ಕಾಣಲ್ಲ. ಸಾವುಕಾರರು ಈ ಡೈಲಾಗ್ ಬೇರೆದು ಹೇಳಿ. ಏನು ಗೊತ್ತಾ, ತಿಂಡಿ ತಿನ್ನವ ಅಂತಂದ್ರೆ ನಮ್ಮ ಮನೇಲಿ ಇಡ್ಲಿ ಸಾಂಬಾರೇನೋ ಮಾಡ್ತೀನಿ ಮಮ್ಮಿ. ಅದಕ್ಕೆ ಈಗ ಅದು ಆಮೇಲಿಂದ ಹೇಳದ ಈಗ ಬಂದಿರೋದಕ್ಕಾಗಿ ಏನಾರು ಸರಿ ನೀವೇನು ಹೇಳ್ತೀರ ಅದು ಡಿಸ್ಕಷನ್ ಮಾಡ್ತಾ ಅವ್ರೆ ಏನು ತಿನ್ನಮ್ಮ ಅಂತ. ಅದೇ ನಾನು ತಿನ್ನಕ್ಕಂತೂ ಆಗಲ್ಲ ಇಡ್ಲಿ. ನಮ್ಮ ಮನೇಲೇ ತಿಂಡಿ ಮಾಡ್ತೀನಿ ಕಡ. ಅಷ್ಟೊಂದು ಟೀ ಹೇಳಲ್ಲ ಬ್ರೋ. ಸಮಾಚಾರ ಹೇಳಿ ಬ್ರೋ. ನಾಳೆ ಊರಿಗೆ ಹೋಗ್ತೀರಾ? ನಾಳೆ ಇವತ್ತೇ ಹೋಗ್ಬೇಕು ಬ್ರೋ. ಇವತ್ತೇ ಹೋಗ್ತೀರಾ? ಇವತ್ತು ಮಧ್ಯಾಹ್ನ ತನಕ ಹೋಗ್ಬೇಕು. ಬನ್ನಿ ಬ್ರೋ, ನಮ್ಮ ಮನೇಲಿ ಮಶ್ರೂಮ್ ಐತೆ. ಮಶ್ರೂಮು ಬ್ರೋ ಶನಿವಾರ ತಂದು ಮಡಗಿತ್ತು ಮನೇಲಿ, ಫ್ರಿಜ್ಜಲ್ಲಿ ಮಡಗಿಸಿದ್ದೀವಿ. ಮರ್ತ್ಬಿಡೈತೆ ಮಮ್ಮಿ. ಫೋನ್ ಮಾಡಿ ಹೇಳ್ಬೇಕು ಮಮ್ಮಿಗೆ. ಮಶ್ರೂಮಲ್ಲಿ ಕಬಾಬ್ ಮಾಡ್ತೀವಿ ಬನ್ನಿ ಬ್ರೋ. ಮಶ್ರೂಮ್ನಲ್ಲಿ ಕಬಾಬು ನಾವು ಮನೇಲಿ ಮಾಡ್ತೀವಿ ಬ್ರೋ. ಮನೇಲಿ ಮಾಡಿಲ್ಲ ಯಾವತ್ತು. ಹೇಳ ಡೈರಿ ಪಟ್ಟಂತ ಏನೋ ಹೇಳೋ ಇಲ್ಲೇ ಗೈಸ್. ಅವಾಗ್ಲೇನೆ ನಾವು ಅಣ್ಣ ವೀಟರ್ ಅಣ್ಣ ಬಂದು ಕೇಳಿದ್ರು ಏನು ಬೇಕ್ರಪ್ಪ ಅಂತ. 2 ಸಲ ಬಂದು ಕೇಳಿದ್ರಾ. ನಾವು ಒಬ್ರು ಬರಬೇಕು ಅಂತ ಅಂದ್ಬಿಟ್ಟು ತಳ್ಳಿದ್ದೀವಿ. ಈಗ ನಮ್ಮ ಅಣ್ಣ ಬಂದವನೇ, ಆದರೆ ವೆಯ್ಟರ್ ಇಲ್ಲ. ವೆಯ್ಟರ್ ಬಂದಮೇಲೆ ಡೈರಿಯ ಮನೇಲಿ ಗೈಸ್, ಡೈರಿಯವ್ರ ಮನೇಲಿ ಫುಲ್ಲು ಗೆಸ್ಟ್ಗಳೆಲ್ಲ ಬಂದ್ಬಿಟ್ಟವ್ರೆ. ಅವ್ರ ಮನೇಲಿ ಗೆಸ್ಟ್ಗಳೆಲ್ಲ ಬಂದ್ಬಿಟ್ಟವ್ರೆ ಡೈರಿಯವ್ರ ಮನೇಲಿ. ನೈಟ್ಲು ಎಲ್ಲಾನು ಕೂರಿಸ್ಕೊಂಡು ರೂಮ್ ಒಳಗೆ ಬಂದಿವವನೇ ಸೂಪರ್ ಮ್ಯಾನ್ ಥರ. ಹೋಗಿ ಊಟ ಬಂದಿದ್ದೀನಿ ಅವನ್ನ. ಹೀಗೆ ಟಿಪ್ಪು 3 ಪ್ಲೇಟು ಟಿಪ್ಪು. ಅವ್ರು ಬರಲಿಲ್ಲ, ಈಗ ಬೇರೆಯವ್ರು ಬಂದಿದ್ದಾರೆ. ನೋ ಬ್ರೋ, ವಾಟ್ ಈಸ್ ಇಂಗ್ಲೀಷ್? ಇಲ್ಲಿ ಬಂದಾಗ ಡಿಪ್ ಅಂತಂದ್ರೆ ಇಡ್ಲಿನ ಸಾಂಬಾರ್ ಒಳಗಡೆ ಕೊಡ್ತಾರೆ ಅಷ್ಟೇ, ನಾವು ತಿನ್ನೋದಷ್ಟೇ. ಅದೇ ಡಿಪ್. ಅಲ್ಲ ಇಡ್ಲಿ ವಡೆ ಸಾಂಬಾರ್ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಇಡ್ಲಿ ಡಿಪ್ ಕೊಡಿ
ಇಡ್ಲಿ ಮತ್ತು ವಡೆ ಕೊಡಿ ಅಂದರೆ ಬೇರೆ ಬೇರೆ ಕೊಡ್ತಾರೆ. ಇಡ್ಲಿ ಸಾಂಬಾರು ಅಂದರೆ ತಟ್ಟೆ ಒಳಗಡೆ ಇಡ್ಲಿ ಸಾಂಬಾರು ಒಳಗಡೆ ಇಡ್ಲಿ ಹಾಕ್ಬಿಟ್ಟು ಕೊಡ್ತಾರೆ, ಅದು ಟಿಪ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇದೆಲ್ಲ ಈ ಥರ ಆಶೀರ್ವಾದ್ ಗ್ರ್ಯಾಂಡ್ಗೆಲ್ಲ ನಾವು ದೊಡ್ಡ ದೊಡ್ಡ ಹೋಟ್ಲಿಗೆಲ್ಲ ಕರ್ಕೊಂಡೋಗಿ ಅಭ್ಯಾಸ ಮಾಡಿಸಿದೀವಲ್ವ ಡೈರಿ. ಮಾಡಿದ್ದೀವಿ. ಅದು ಅವಾಗ ಮಾಡಬೇಕಿತ್ತು, ಈಗ ಮಾಡ್ತಾ ಇದೀವಿ ಅಷ್ಟೇ. ಬ್ಲಾಗ್ ಮಾಡ್ತೀವಿ, ಅವಾಗೆಲ್ಲ ಬ್ಲಾಗ್ ಎಲ್ಲ ನಾವು ಹಂಗೆ ಗೈಸ್ ರಿಚ್ ಹೆವಿ ರಿಚ್ಚು. ಈಗ ತಿಂಡಿ ಹಿಂಗೆ ಮಾಡ್ತೀವಿ, ನೆಕ್ಸ್ಟ್ ರಿಚ್ಚು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೆಕ್ಸ್ಟು ಲೆಮನ್ ಟ್ರೀಯಲ್ಲಿ ಹೋಗಿ ಇದು ಲಂಚು, ಡಿನ್ನರು ಎಂಪೈರಲ್ಲಿ. ಓಕೆನಾ? ಗೈಸ್ ಹನುಮಂತು ಪಲಾವ್ ಹೋಗ್ಬೇಕು ಒಂದ್ಸಲ. ಬೇಗ ಗೈಸ್ ಒಳ್ಳೆ ಕಾಲ್ ಸೂಪ್ ಕೊಡ್ತಾರಂತೆ ಬೇರೆ ಹನುಮಂತಲ್ಲಿ. ಒಳ್ಳೆ ಕಾಲ್ ಸೂಪ್ ಕೊಡ್ತಾರಂತೆ. ಚೆನ್ನಾಗಿಲ್ಲ ಅಂತ ಕಾಲ್ ಸೂಪ್ ಕುಡಿಯಕ್ಕೆ ಹೋಗಲ್ಲ, ಅದಕ್ಕೂ ಬೇಡ. ಒಂದ್ಸಲಿ ಅಲ್ಲಿ ಕಾಲ್ ಸೂಪ್ ಕೊಡ್ತಾರೆ ಕಣ. ತೇಜು ಮೆಸ್ ಕೊಡ್ತೀವಿ ನಾವು. ತೇಜು ಮಿಸ್ ಇಲ್ಲ ಈ ಭಾನುವಾರ ಹೋಗೋದ, ಭಾನುವಾರ ಈ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಲೆಫ್ಟ್ ಅಲ್ಲಿ ಅಲ್ಲಲ್ಲ ನಾವು ಇದೈತೆ, ವೈಭವ್ ಐತೆ. ವೈಭವ್ ಚೆನ್ನಾಗೈತೆ. ಇವತ್ತಲ್ಲ ಭಾನುವಾರ ಹೋಗ್ತೀವಿ ಅಷ್ಟೇ. ಅದನ್ನ ಹೇಳು, ಭಾನುವಾರ ಸಂಡೇ ಗೈಸ್. ಸಂಡೇ ಅಂದರೆ ಇವತ್ತು ಟ್ಯೂಸ್ಡೇ, ಇನ್ನ ಕಾಯ್ಬೇಕು. ಸಂಡೇ ಆಗಂಟ ಇನ್ನೊಂದು ವಾರ, ಜೂನ್ಗೆ 31 ಹೋಗ್ತೀವಿ. ನೋಡಿ ಬ್ರೋ, ನಮ್ದು ಬರ್ತೈತೆ ತಿಂಡಿ. ಬ್ಯಾಟಿಂಗ್ ಮಾಡಕ್ಕೆ ನಾವು ರೆಡಿ. ಸಣ್ಣ ಕೊಟ್ರೆಲ್ಲ ಕೈ ತೊಳಿಬಾರ್ದು ಅಂತೆ. ಅಣ್ಣ ಒಳ್ಳೆ ಡೈಲಾಗ್ ಹೊಡ್ದ ಅಣ್ಣ. ನಮ್ಮ ಹುಡುಗ ಗೊತ್ತಾಗ್ನಿಲ್ಲ ಅಣ್ಣ ಅವನಿಗೆ. ಈಗ ಫಸ್ಟ್ ಟೈಮ್ ತಿನ್ನಿಸ್ತೀವಿ ಸ್ಪೂನಲ್ಲಿ, ಅದಕ್ಕೆ ಗೊತ್ತಾಗ್ನಿಲ್ಲ ಅವನಿಗೆ ಅಲ್ಲ. ಇಲ್ಲ ಕಣ, ಗೈಸ್ ಆ್ಯಕ್ಚುಲಿ ನಮ್ಮ ಹುಡುಗಂಗೆ ಗೊತ್ತಾಗ್ನಿಲ್ಲ. ನಮ್ಗೇನು ಗೊತ್ತಾಗ್ನಿಲ್ಲ ಗೈಸ್. ಅಣ್ಣ ಒಂದು ಪಂಚ್ ಹೊಡೆದು ಕೊಂಡೋಗ್ಬಿಟ್ಟ. ಈಗ ಏನು ಹುಡುಗ ಎಲ್ಲ ಕರ್ಕೊಬರೋದೇ ನಾವು ಒಪ್ಪಿಕೊಂಡು. ಇದೆ ಬ್ರೋ, ಡಿಪ್ ಅಂದರೆ ಇದೆ, ಗೊತ್ತಾಯ್ತಾ? ಡಿಪ್ ಅಂದರೆ ಇದೆ. ಸಾಂಬಾರು ಕೊಟ್ಟಾರಲ್ಲ ಬ್ರೋ, ತಗೊಳ್ಳಿ ಅಣ್ಣ. ಇನ್ನೊಂದು ಸಾಂಬಾರು ಕೊಟ್ಟಿಲ್ಲ ಅವ್ರಿಗೆ. ಏನಿಗೆ ಬ್ರೋ ಕೊಡ್ತಾರೆ ಬ್ರೋ. ಬರ್ತೀವಿ ನಾವು. ಗೈಸ್ ಒಂದು ಸ್ನ್ಯಾಪ್ ಹಾಕ್ಬಿಟ್ಟು ಬ್ಲಾಗ್ ಮಾಡ್ತೀವಿ. A few minutes later. ಬುಕ್ ಬಂದಿದೆ, ಅದೆಷ್ಟಿದೆ ಅಂದರೆ ಇವ್ರಿಗಿಬ್ರಿಗೂ ತೋರಿಸ್ಬಾರ್ದು ಅಂತ. ತೋರಿಸ್ಲಾ? ಬೇಡ, ತೋರಿಸು. ಗೈಸ್ ನೋಡಿ ಬ್ರೋ, ಫೋನ್ ಪೇ. ನಮ್ಮ ಡೈರಿಯವರು ಫುಲ್ ರಿಚ್ ಗೈಸ್. ಕಾಸು ಇಸ್ಕೊಳ್ಳೋಕ್ಕೆ ಆ ಥರ ಬುಕ್ ತಗೊಂಡು ಕೊಡ್ತಾರೆ. ಅಲ್ಲಿಗಂಟ ನಾವು ಕಾಫಿ ಕುಡಿಯೋದ. ನಮ್ಮ ಮದನ್ ಬ್ರೋ ನೋಡ್ತಾ ಇದ್ರೆ ಒಂದಿನದ ಸಂಬಳ ಅಂತಾರೆ ಮೇಲೆ. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಒಂದು ಹೊತ್ತು ಖರ್ಚು ಮಾಡ್ತೀರಾ ಅಂತ. ಡೈರಿ ಟಿಪ್ಸ್ ಎಲ್ಲ ಕೊಡ್ತಾನೆ ಗೈಸ್. ಎಷ್ಟು ಕೊಟ್ಟೆ ಮಗ? 30 ರೂಪಾಯಿ. ಪಾಪ ನಮಗೆ ಸಪ್ಲೈ ಮಾಡ್ತಾರಲ್ಲ ಬಂದು, ಅದು ಖುಷಿ ಪಡ್ಬೇಕು. ಅಷ್ಟೊಂದು ಸುಗರ್ ಹಾಕೋಬಿಡೋದು ಹಿಂಗೆ ಎಲ್ಲ ಕೊಡು. ಒಂದೇ ಕಡೆ ಕೊಟ್ಟಿರೋದು. ಹೇಳು ಕೊಟ್ಟವನೇ. ಸಾಕಷ್ಟು ನೆಕ್ಸ್ಟ್ ಟೈಮ್ ಕೊಡ್ತಾನೆ ಟೂರ್ಗೆ ಹೋದಾಗ ನೋಡ್ಕೊಳ್ಳಿ. ಶ್ರೀಮಂತ ಗೈಸ್. ಎಷ್ಟು ಚೀಪ್ ಎಷ್ಟು ಚೀಪ್ ಅಂತಂದ್ರೆ ಇಂಥವರೆಲ್ಲ ಇರ್ತಾರೆ ಅಂದ್ರೆ ಜನ. ಅಷ್ಟೊಂದು ಸಾವುಕಾರ ಎಲ್ಲ ಈ ಡೈಲಾಗ್ ಕೊಡಿಬೇಡ. ಯಾವ ಟೈಮಲ್ಲಿ ಸಾಕಾರ ಅಂತ ನನಗೆ ಗೊತ್ತು. ಮನೆ ಕಡೆಗೆ ಹೋಗೋದ. ಮನೇಲಿ ಏನು ಮಾಡ್ತಾನೆ, ಆಮೇಲೆ ಹೇಳ್ತಾನೆ ಸ್ನಾನ ಮಾಡ್ಬಿಟ್ಟೆ. ಏನು ಮಾಡ್ತೀರಾ? ಟಿಪ್ಸ್ ಕೊಟ್ಬಿಟ್ಟವನೇ ಅಣ್ಣ. ಇಲ್ಲೇ ಅಣ್ಣ ಅಣ್ಣನೇ ಕರಿತೀಯಾ? ಅಣ್ಣಂದು ಅಲ್ಲೋನೇ ಅಣ್ಣ. ನಿಮಗೂ ಅದರಲ್ಲೇ ನಿಮಗೂ ಇಲ್ಲೇ ಮಾಡ್ಲಾ ಇಲ್ಲ ಕೊಡ್ಲಾ ಕ್ಯಾಶ್ ಅಂತಂದ ಅಣ್ಣ. ನಿಮಗೂ ಸ್ಕ್ಯಾನರೇ ಮಾಡ್ಲಾ ಅಣ್ಣ ಅಂತಂದ.
ಅವಣ್ಣ ಏನ ಅಂತ ಕೇಳಿದ ಸದ್ಯ. ನೋಡಿ ಗೈಸ್, ಈ ಬಣ್ಣನೇ ಗೈಸ್, ಈ ಬಣ್ಣನೇ. ಅಣ್ಣ ಹೋದ್ರಲ್ಲ ಆ ಅಣ್ಣಗೆ ಕೊಟ್ಟಿದ್ದವನು. ಏನು ಮಾಡ್ತೀರಾ ಗೈಸ್ ಸರ್ಕಾರ? ಪದೇ ಹೇಳಿದ್ರೆ ಫೋನ್ ನೋಡಿದ್ರೆ ಆಯ್ತು ಸಾಕಾರ ಅಂತಾನಲ್ಲ, ನಾನು ಲೋಕಲ್ ಫೋನು, ಒಂದು ಐಫೋನು, ಅದಕ್ಕೇನು ಹೇಳ್ತೀರಾ? ಲೋನು ಗೈಸ್, ಲೋನ್ ಅಲ್ಲ ಬ್ರೋ, ಲೋನ್ ಲೋನ್ ಅಲ್ಲ, ಬರೀ ಸುಳ್ಳು. ಲೋನ್ ಅವಲೇ ಮುಗ್ದೋಗಿ ಒಂದು ವರ್ಷ ಬರ್ತೈತೆ. ಅದ್ಯಾಕೆ ಸುಳ್ಳು ಹೇಳ್ತದೋ ನನ್ಗೊತ್ತು ಅಂತ ಇದ್ದಾರ. ಈ ಬ್ಲಾಗಲ್ಲಿ ಅದೇನು ಕಟ್ ಮಾಡಿ ಬಿಸಾಕ್ತಾನೋ, ಅದೇನು ಹಾಕ್ತಾನೋ, ಅದು ಆಮೇಲಿಂದ ಬಿಟ್ಟಿದ್ದು ನಮಗೆ. ಗೈಸ್ ಲೋನಲ್ಲಿ ತಗೊಂಡಿರೋದು ಗೈಸ್, ಯೂಟ್ಯೂಬ್ ಮಾಡೋಕ್ಕೆ. ಬಡವರು ಅಲ್ವಾ? ಅಯ್ಯೋ, ಅದಕ್ಕೆ 1 ಲಕ್ಷ ಕೊಟ್ಟಿದ್ದು ನಾನು. 1 ಲಕ್ಷ ಅಲ್ಲ, 10,000 ರೂಪಾಯಿ ಆಯ್ತು. 1 ಲಕ್ಷ ಅಲ್ಲ ಗುರು, 20,000. ಇಲ್ಲ, ನಾನು ಓವರ್ ಗೈಸ್. ಏನಕ್ಕೆ ಗೊತ್ತಾ ಹಿಂಗೆ ಆಡ್ತಿರೋ ಡೈರಿ? ಅವ ಹಿಂಗೆ ಕಾಸು ನಡೆಯಪ್ಪ, ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ನನ್ನ ಕೂಡ ಇದ್ರೆ ಸರಿ ಗೈಸ್, ಹೋಗಿ ಮನೇಲಿ ಸಿಗ್ತೀನಿ. ಮನೆ ತಾವು ಬಾಯ್. ನಮ್ಮ ಮನೆ ಹತ್ರ ಕರೆಂಟ್ ತೆಗೆದ್ಬಿಟ್ಟವ್ರೆ. ಕರೆಂಟ್ ತೆಗ್ದಿರೋದ್ರಿಂದ ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಚಾರ್ಜ್ ಹಾಕಬೇಕು. ಕರೆಂಟ್ ಬೇರೆ ಇಲ್ವಲ್ಲ, ಚಾರ್ಜ್ ಹೆಂಗೆ ಹಾಕೋದಂತೆ? ಅದಕ್ಕೆ ಫೋನ್ ಬೇರೆ ನೋಡಬೇಕು, ಚಾರ್ಜ್ ಬೇರೆ ಹಾಕಬೇಕು. ಇನ್ನೂ ರೆಡಿ ಮಾಡ್ತಾರೆ ಗೈಸ್ ಮನೆದು. ಹೊಸಾಲಿ ನೀವು ಎಳಿತಾ ಇರಬೇಕು. ತೋರಿಸ್ತೀನಿ ಬನ್ನಿ. ನೋಡಿ, ಈ ಲೈಟ್ ಕಂಬ ಈ ಕೆಳಗಡೆ ಹೋಗೋರೆ ಇರೋ ಲೈಟ್ ಕಂಬಕ್ಕೆಲ್ಲ ಹಾಕಿ ಏನೋ ಮಾಡ್ತಾವ್ರೆ ಗೈಸ್. ಏನೋ ಮಾಡಲಿ, ನಮ್ಗೆ ಕರೆಂಟ್ ಕೊಡಲಿ, ಬೇಗ ಚಾರ್ಜ್ ಹಾಕ್ಬೇಕು ಫೋನ್. ಇಲ್ಲಿಂದ ಮನೆಗೆ ಬಂದು ಇವಾಗ ಏನೂ ಕೆಲಸ ಇಲ್ಲ, ಅನ್ಎಂಪ್ಲಾಯ್. ಎಕ್ಸಾಮ್ ಮುಗಿದ್ಮೇಲೆ ಅನ್ಎಂಪ್ಲಾಯ್ ಆಗಿಬಿಟ್ಟಿದ್ದೀನಿ, ರಿಸಲ್ಟ್ ಬರೋ ಗಂಟ ನೋಡೋಣ. ಇವತ್ತು ನಾವು ಈ ಬೈಕಲ್ಲಿ ಬಂದಿದ್ದೀವಿ ಈ ಹೋಟ್ಲಿಗೆ. ಆದರೆ ಒಂದಲ್ಲ ಒಂದು ದಿನ BMW ಬರ್ತೀವಿ ಗೈಸ್. ಮ್ಯಾನಿಫೆಸ್ಟಿಂಗ್ ಮಾಡಬೇಕು ಗೈಸ್, ಮ್ಯಾನಿಫೆಸ್ಟಿಂಗ್ ಮಾಡಬೇಕು. ನಮ್ಮನ್ನೊಂದು ಫುಲ್ಲು ನಮ್ಮ ಹತ್ರ ಫೋಕಸ್ ಮಾಡಿ ಮಿಕ್ಕಿದೆಲ್ಲ ಬ್ಲರ್ ಮಾಡ್ತಾ ಇದೆ. ಆದಷ್ಟು ಬೇಗ ಒಂದು ಮೈಕ್ ಬೇಕು ಗೈಸ್, ಮೈಕ್ ತರಿಸ್ಬೇಕು. ಎಲ್ಲ ನಿಮ್ಮಿಂದ ಬರುತ್ತೆ ಮೈಕು ಗೀಕು.